ವೈಯಾಲಿಕಾವಲ್ನ ಮಹಾಲಕ್ಷ್ಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ದು ಒಂದು ದಿನ ಮಹಾಲಕ್ಷ್ಮಿಯ ಮೃತದೇಹವನ್ನ ಪೀಸ್ ಮಾಡಿದ್ದು ಮತ್ತೊಂದು ದಿನ 2 ದಿನ ಹಂತಕ ತನ್ನ ಕೃತ್ಯವನ್ನ ಕ್ರೌರ್ಯವನ್ನ ಮೆರೆದಿದ್ದ. ಇದೇ ವಿಚಾರಕ್ಕೆ ಮಹಾಲಕ್ಷ್ಮಿಯ ಮರ್ಡರ್ ನಡೀತಾ ಮೃತದೇಹದ ಫೋಟೋ ಮತ್ತು ವಿಡಿಯೋವನ್ನ ಕೂಡ ಹಂತಕ ಮಾಡ್ಕೊಂಡಿದ್ದಂತೆ. ಒಂದು ಫೋಟೋ ನೋಡೋದಕ್ಕೆ ಆಗ್ತಾ ಇಲ್ಲ, ಬ್ಲರ್ ಮಾಡಿ ತೋರಿಸ್ತಾ ಇದೀವಲ್ಲ, ಅದರ ಒರಿಜಿನಲ್ ಫೋಟೋ ಕೆಲವರಿಗೆಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಿದೆ. ಅದನ್ನ ನೋಡಿದ್ರೆ ಸಾಕು ಎಷ್ಟು ಭಯಾನಕ ಅಂತ ಅನ್ಸುತ್ತೆ ಆತನ ಮನಸ್ಥಿತಿ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಬಂತು. ಸೆಪ್ಟೆಂಬರ್ 2ನೇ ತಾರೀಕು ಮಹಾಲಕ್ಷ್ಮಿಯ ಕೊಲೆ ಆಗುತ್ತೆ. ಉಸಿರುಗಟ್ಟಿಸಿ ಮೊದಲು ಆಕೆಯನ್ನ ಕೊಲೆ ಮಾಡ್ತಾನೆ. ಮೊದಲು ಅದಕ್ಕಿಂತ ಮುಂಚೆ ಹಲ್ಲೆ ಎಲ್ಲ ಆಗುತ್ತೆ. ಸೆಪ್ಟೆಂಬರ್ 3ನೇ ತಾರೀಕು ಮಹಾಲಕ್ಷ್ಮಿಯ ಮೃತದೇಹವನ್ನ ಪೀಸ್ ಮಾಡ್ತಾನೆ. ಸೆಪ್ಟೆಂಬರ್ 2ನೇ ತಾರೀಕು ಮಹಾಲಕ್ಷ್ಮಿಯ ಮನೆಯಲ್ಲಿ ಇಬ್ಬರ ನಡುವೆ ಮದುವೆ ವಿಚಾರಕ್ಕೆ ಜಗಳ ಆಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ಮದುವೆ ಆಗುವಂತ ಮಹಾಲಕ್ಷ್ಮಿ ಪ್ರಸ್ತಾಪವನ್ನ ಮುಕ್ತಿ ರಂಜನ್ ಮುಂದೆ ಇಡ್ತಾಳೆ. ಮಾತಿಗೆ ಮಾತು ಬೆಳೆದು ಮಹಾಲಕ್ಷ್ಮಿಯ ಕಪಾಳಕ್ಕೆ ಹೊಡೆಯೋ ಕೆಲಸವನ್ನ ಮುಕ್ತಿ ರಂಜನ್ ಮಾಡ್ತಾನೆ. ಮೊದಲನೇದಾಗಿ ಆ ಟೈಮ್ನಲ್ಲಿ ಆಕೆ ಪ್ರಜ್ಞಾಹೀನಳಾಗಿ ಬಿದ್ದಿರ್ತಾಳೆ. ಸೊ ಅದೇ ಸಂದರ್ಭವನ್ನ ನೋಡಿಕೊಂಡು ಮಹಾಲಕ್ಷ್ಮಿಗೆ ಉಸಿರುಗಟ್ಟಿಸಿ ಹಂತಕ ಕೊಂದು ಮುಗಿಸ್ತಾನೆ. ಅಂದ್ರೆ ತನ್ನ ಸಾವನ್ನ ತಾನೇ ಹೇಗೆ ಬರಮಾಡ್ಕೊಂಡು ಮಹಾಲಕ್ಷ್ಮಿ ಅನ್ನೋದಕ್ಕೂ ಇದೊಂದು ಎಕ್ಸಾಂಪಲ್. ಕೊಲೆಯ ಬಳಿಕ ಮನೆಯನ್ನ ಲಾಕ್ ಮಾಡಿಕೊಂಡು ಮುಕ್ತಿ ರಂಜನ್ ಹೋಗಿರ್ತಾನೆ. ಕೊಲೆ ಬಳಿಕ ಯಾರಿಗೂ ಡೌಟ್ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡೋದಕ್ಕೆ ಅಂತ ಆತ ಹೋಗ್ತಾನೆ ಲಾಕ್ ಮಾಡಿಕೊಂಡು. ಸೆಪ್ಟೆಂಬರ್ 3ನೇ ತಾರೀಕು ಮಲ್ಲೇಶ್ವರಂನಲ್ಲಿ 2 ಚಾಕು ಮತ್ತು 1 ಆಕ್ಸೆಲ್ ಬ್ಲೇಡ್ ಅನ್ನ ಖರೀದಿ ಮಾಡ್ತಾನೆ. ಆಕ್ಸೆಲ್ ಬ್ಲೇಡ್ ನಾನೆನ್ನೆ ಕೂಡ ಹೇಳ್ತಾ ಇದ್ದೆ, ಲೋಹಗಳನ್ನ ಕತ್ತರಿಸೋದಕ್ಕೆ ಯೂಸ್ ಮಾಡುವಂತಹ ಸಾಧನ. ಮನೆಯ ಹಾಲ್ನಲ್ಲಿದ್ದ ಮೃತದೇಹವನ್ನ ಬಾತ್ರೂಮ್ಗೆ ತಗೊಂಡು ಹೋಗಿ ಅಲ್ಲಿ ಆ ದೇಹವನ್ನ ತುಂಡರಿಸ್ತಾನೆ. ಇದು ಯಾವ ಸಿನಿಮಾವನ್ನ ನೋಡಿ ಆತ ಪ್ರೇರೇಪಣೆಗೊಂಡಿದ್ನೋ ಗೊತ್ತಿಲ್ಲ, ಅಥವಾ ಯಾವ್ದಾದ್ರು ವೆಬ್ ಸೀರೀಸ್ನ ನೋಡಿ ಪ್ರೇರೇಪಣೆಗೊಂಡಿದ್ನೋ ಗೊತ್ತಿಲ್ಲ. ಹೆಂಗ್ ಬಂತು ಈ ಐಡಿಯಾ ಅನ್ನೋದೇ ನಿಜಕ್ಕೂ ರೋಚಕ. ಹೊಟ್ಟೆ ಎದೆ ಭಾಗಕ್ಕೆ ಚಾಕುವಿನಿಂದ ಇರಿದು ದೇಹವನ್ನ 51 ಭಾಗಗಳಾಗಿ ತುಂಡರಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಇತ್ತೀಚೆಗೆ ಒಂದು OTT ನಲ್ಲಿ ಒಂದು ಮೂವಿ ಬಂದಿದೆ, ಸೆಕ್ಟರ್ 36 ಅಂತ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಮನಸ್ಥಿತಿ ಹೆಂಗಿರುತ್ತೆ ಅಂತ. ಅಲ್ಲೂ ಕೂಡ ಅಷ್ಟೇ ಪೀಸ್ ಮಾಡಿ ಕತ್ತರಿಸಿ ಹಾಕ್ತಾರೆ. ಸೊ ಈತ ಅಂಥದ್ದು ಯಾವುದಾದ್ರೂ ಒಂದು ಕೆಟ್ಟ ರೀತಿಯಂತಾದ ಇನ್ಸ್ಪಿರೇಷನ್ ಅನ್ನ ತಗೊಂಡಿದ್ನ ಗೊತ್ತಿಲ್ಲ. ರಕ್ತದ ಕಲೆಗಳು ಯಾರಿಗೂ ಗೊತ್ತಾಗದೇ ಇರೋ ರೀತಿ ನಾಶ ಮಾಡೋ ಕೆಲಸವನ್ನ ಆಸಿಡ್ ಬಳಸಿ ಮಾಡಿದ್ದ. ಕೃತ್ಯದ ಬಳಿಕ ಸೆಪ್ಟೆಂಬರ್ 3ನೇ ತಾರೀಕು ನೇರವಾಗಿ ಹೆಬ್ಬಗೋಡಿಯ ಸಹೋದರ ಮನೆಗೆ ಹೋಗ್ತಾನೆ. ಸಹೋದರನಿಗೆ ಮೊದಲನೇದಾಗಿ ಮಹಾಲಕ್ಷ್ಮಿ ಕೊಲೆಯ ಬಗ್ಗೆ ತಿಳಿಸಿ ಬೈಕ್ನಿಂದ ಆತ ಎಸ್ಕೇಪ್ ಆಗ್ತಾನೆ. ಸೊ ಈತ ಮರ್ಡರ್ ಮಾಡಿದ್ದು ಸೆಪ್ಟೆಂಬರ್ 3ನೇ ತಾರೀಕೆ ಆತನ ಸಹೋದರನಿಗೆ ಗೊತ್ತಿತ್ತು. ಕೊಲೆಯ ನಂತರ ಮೃತದೇಹದ ಫೋಟೋ ಹಾಗೂ ವಿಡಿಯೋವನ್ನ ಈ ಮುಕ್ತಿ ರಂಜನ್ ರಾಯ್ ಚಿತ್ರೀಕರಿಸಿ ಇಟ್ಕೊಂಡಿದ್ದ. ಹತ್ಯೆಯ ಬಗ್ಗೆ ಡೆತ್ ನೋಟ್ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಿದ್ದಾನೆ. ಯಾಕೆ ಕೊಲೆ ಮಾಡಿದೆ, ಹೆಂಗ್ ಕೊಲೆ ಮಾಡಿದೆ, ಕೊಲೆ ಮಾಡೋದಕ್ಕೆ ಏನೇನೆಲ್ಲ ವೆಪನ್ಸ್ ನ ಯೂಸ್ ಮಾಡಿದೆ ಅನ್ನೋದನ್ನ ಆತನೇ ಹೇಳ್ಕೊಂಡಿದ್ದಾನೆ.